ಸ್ನೇಹಿತರೆ, ನಮಸ್ಕಾರ. ನಾವು ಪಬ್ಲಿಕ್ ಸ್ಪೀಕಿಂಗ್ ಕಲಿಯಬೇಕು. ಈಗೇನು ಮಾತಾಡೋದಕ್ಕೆ ಚಿಕ್ಕದ್ರಿಂದನೇ ಬರ್ತದ ನಮ್ಗೆ, ಅಲ್ವೇ? ಮಾತಾಡಕ್ ಬರಲ್ವ ನಮ್ಗೆ? ಖಂಡಿತ ಬರ್ತದೆ. ವೇದಿಕೆಯ ಮೇಲೆ ಮಾತನಾಡೋದಕ್ಕೆ ಸ್ವಲ್ಪ ಹಿಂಜರಿಕೆ. ಭಾಷಣ ಕೌಶಲ್ಯ ಕಲಿತಾರೆ, ಆತ್ಮವಿಶ್ವಾಸ ವೃದ್ಧಿಯಾಗುತ್ತದೆ, ಧೈರ್ಯ ತಾಕತ್ತು ಹೆಚ್ಚುತ್ತದೆ. ಎಂಥದೋ ಒಂದು ರೀತಿಯ ಬಲ, ಶಕ್ತಿ ನಮ್ಮದಾಗ್ತದೆ. ಸೀರಿಯಸ್ಲಿ, ಐ ಆಮ್ ಟೆಲಿಂಗ್ ಯು ಫ್ರೆಂಡ್ಸ್, ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು. ನೀವು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರಿ, ದಯಮಾಡಿ ಪಾಯಿಂಟ್ಸ್ನ ನೋಟ್ ಮಾಡ್ಕೊಳ್ಳಿ. ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಗೆ ಯಾವ್ಯಾವ ಪದಗಳನ್ನು ಟೈಪ್ ಮಾಡಬೇಕು ಅನ್ಸುತ್ತೆ ಮಾಡಿಬಿಡಿ. ನಾನು ಕೆಲವು ಟಿಪ್ಸ್ ಕೊಡ್ತಾ ಇದ್ದೀನಿ. ಇವಾಗ ಕಲಿಬೇಕಾದ್ರೆ, ಯಾವುದೇ ಥರದ ಕಲಿಕೆಗೆ 3 A's ಇರಬೇಕು: ಅಲೈವ್, ಅಲರ್ಟ್, ಆಕ್ಟಿವ್. ಅಲೈವ್, ಜೀವಂತಿಕೆ ಇರಬೇಕು. ಸತ್ತಂತಿಹರನು ಬಡಿದೆಚ್ಚರಿಸುಂದ್ರು ಕುವೆಂಪು. ನಾವು ಲೈವ್ಲಿನೆಸ್ ಇರಲಿಲ್ಲ ಅಂದ್ರೆ, ಜೀವನೋತ್ಸಾಹ ಇರಲಿಲ್ಲ ಅಂದ್ರೆ, ಅಲ್ಲವೇ ಸ್ನೇಹಿತರ? ಅಲರ್ಟ್ ಆಗಿರ್ಬೇಕು ಯಾವಾಗ್ಲೂ. ಓಕೆ, ಎಚ್ಚೆತ್ತ ಸ್ಥಿತಿಯಲ್ಲಿ ನಾವಿದ್ದರೆ ಪಬ್ಲಿಕ್ ಸ್ಪೀಕಿಂಗ್ ಇವೆಲ್ಲದಕ್ಕೆ ಹೆಲ್ಪ್ ಮಾಡ್ತದೆ. ದೆನ್ ಆಕ್ಟಿವ್, ಯಾವಾಗಲೂ ಕ್ರಿಯಾಶೀಲರಾಗಿರಬೇಕು. ಸೊ 3 A's: ಅಲೈವ್, ಅಲರ್ಟ್, ಆಕ್ಟಿವ್. ನಾವು ಸರ್, ನಾನು ಓದಿದ್ರೆ ಟೆನ್ಷನ್ ಆಗುತ್ತೆ ಸರ್, ಭಯ ಆಗುತ್ತೆ ಸರ್, ಸ್ಟ್ರೆಸ್ ಆಗುತ್ತೆ ಸರ್. ಅದಕ್ಕೆ ಈ ಫಾರ್ಮುಲಾ, 3 C's. ಈ ಫಾರ್ಮುಲಾ: ಕೂಲ್, ಕಾಮ್, ಕಂಫರ್ಟಬಲ್. ತಣ್ಣಗಿರಿ, ಪ್ರಶಾಂತವಾಗಿರಿ, ಆರಾಮದಾಯಕವಾಗಿರಿ. ವಾವ್, ಎಂಥ ಫಾರ್ಮುಲಾ ಅಲ್ಲ? ದೆನ್ 3 ಫೋಕಸ್ ಪಾಯಿಂಟ್ಸ್ನ ಕೊಡ್ತಾನೆ ನಿಮಗೆ ಲರ್ನಿಂಗಿಗೆ. ಥಾಟ್ಸ್ ಇಲ್ಲಿ ಬರ್ತದೆ, ಕರೆಕ್ಟಾ? ಥಾಟ್ಸ್ ಇಲ್ಲಿಂದ ಬಂದಾಗ ವರ್ಡ್ಸ್ ಆಗ್ತದೆ ಬಾಯಿಲ್ ಬರ್ಬೇಕಾರೆ. ಇಲ್ಲಿ ಥಾಟ್, ಇಲ್ಲಿ ವರ್ಡ್. ಅದ್ರ ಮೇಲೆ ನೀವು ಆಕ್ಷನ್ ತಗೊಂಡ್ಬಿಟ್ರೆ, ಬರ್ಕೊಳ್ಳಿ ಈ 3 ಪದ: ಥಾಟ್ಸ್, ವರ್ಡ್ಸ್, ಆಕ್ಷನ್. ಕೆಲವು ಥಾಟ್ಸ್ ನೂರಾರು ಬರ್ತಾ ಇರುತ್ತೆ, ಬಟ್ ವೆನ್ ಯು ಆರ್ ಇನ್ ದ ಪ್ರೆಸೆಂಟ್ ಸ್ಟೇಟ್ ಆಫ್ ಮೈಂಡ್, ಬೀಯಿಂಗ್ ಇನ್ ದ ಪ್ರೆಸೆಂಟ್, ಫೋಕಸ್ ಆಗಿರೋದಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ. ಸೊ ಬೇಡವಾದ ಥಾಟ್ಸ್ ಎಲ್ಲ ದೂರ ತಳ್ಳಿ, ಬೇಕಾದ ಥಾಟ್ಸ್ಗಳನ್ನ ಇಟ್ಟುಕೊಂಡು ಅದು ಪದಗಳಾಗಿ ಬಂದಾಗ, ಆ ಪದಗಳಿಗೆ ನೀವು ಜೀವ ನೀಡಿದಾಗ ಅದರಲ್ಲಿ ಸೊಗಸುಗಾರಿಕೆ ಬರ್ತದೆ ಸ್ನೇಹಿತ. ಕ್ಲಿಯರ್? ಥಾಟ್ಸ್, ವರ್ಡ್ಸ್ ಅಂಡ್ ಆಕ್ಷನ್. ನೆಕ್ಸ್ಟ್ 3P ಫಾರ್ಮುಲಾ. 3 P's ಅಂತೀನಿ ಅದಕ್ಕೆ. ಆದ್ರೆ ಈ ಸಾರಿ 3 ಸಾರಿ ಒಂದೇ ಪದ ಹೇಳ್ತೀನಿ ನಾನು. ಎಲ್ಲ ಏನನ್ನು ತಿಳ್ಕೊಂಡ್ಬಿಡ್ತಾರೆ, ಕಲ್ತ್ಬಿಡ್ತಾರೆ, ಆದ್ರೆ ಇದು ಮಾಡಲ್ಲ. ಇದು ಏನದು? ಪ್ರಾಕ್ಟೀಸ್, ಪ್ರಾಕ್ಟೀಸ್, ಪ್ರಾಕ್ಟೀಸ್. ಅಭ್ಯಾಸ, ಅಭ್ಯಾಸ, ಅಭ್ಯಾಸ. ವಿತೌಟ್ ಪ್ರಾಕ್ಟೀಸ್ ಇದು ಬರಲ್ಲ. ಕ್ಲಿಯರ್? ಕ್ಲಾರಿಟಿ ಸಿಗ್ತಾ ಇದೆಯಲ್ಲ ನಿಮ್ಗೆ? ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಕೆಲವೊಂದು ವಿಷಯಗಳು ಕೊಡ್ತಾನೆ, ಕೆಲವು ಅಕ್ಷರಗಳು ಕೊಡ್ತಾನೆ. ಇದು 4 letters. ನಂಬರ್ 1 FEAR. ಯಾರಿಗ್ ಗೊತ್ತಿಲ್ಲ? ಸೌರ್, ಪಾಯಾಸ, ಸಭಾಕಂಪನ. ಅಯ್ಯೋ ಪಾಪ, ಸ್ಟೇಜ್ ಅದು ಹೆಂಗಿರುತ್ತೋ ಹಂಗೆ ಇರುತ್ತೆ. ನಡ್ಗೋರು ಯಾರು? ನಾವು. ಆ ನಮ್ಮ ಕಂಪನ ಅಂತ ಇರ್ಬೇಕಾಗಿತ್ತು. ಕರೆಕ್ಟಾ? ಅಂದ್ರೆ ಸಭೆಯನ್ನ ನೋಡಿದರೆ ನಿಮಗೆ ಕಂಪನ ಬರುತ್ತದೆ. ಆ ಕಂಪನ ನೈಜವಾದ ಕಂಪನ ಅಲ್ಲ, ನಿಮ್ಮ ಆರೋಗ್ಯ ಸರಿ ಇದೆ ಅನ್ನೋದಕ್ಕೋಸ್ಕರ ಬರುವಂಥದ್ದು. ಓಕೆ, ಯಾಕೆಂದ್ರೆ ಒಂದು ವಿಭಿನ್ನ ವಾತಾವರಣಕ್ಕೆ ಎಂಟರ್ ಆಗ್ತೀವಿ. ದಟ್ಸ್ ಇಟ್. ಡೋಂಟ್ ವರಿ, ಇನ್ ಫ್ಯೂಚರ್ ಫಾಲ್ಸ್ ಎವಿಡೆನ್ಸಸ್ ಅಪಿಯರಿಂಗ್ ರಿಯಲ್ ಅಂತ ಅರ್ಥ. ಫಾಲ್ಸ್ ಎವಿಡೆನ್ಸಸ್ ಅಪಿಯರಿಂಗ್ ರಿಯಲ್ ಅನ್ನೋದು FEAR. ಈ ಸ್ಟೇಜ್ ಫಿಯರ್ನ ತೆಗೆದಾಕಿದ್ರೆ ನಮಗೆ ಬೇರೆ ಭಯಗಳೆಲ್ಲ ಇರುತ್ತಲ್ಲ, ಆ ಭಯಗಳು ದೂರ ಹೋಗ್ಬಿಡುತ್ತಂತೀರಿ. ಗ್ರೇಟ್, ಎಷ್ಟು ಚೆನ್ನಾಗಿದೆ ಅಲ್ಲ? ದೆನ್ ಇನ್ನೊಂದು 4 words ನೀವು ಗಮನ ಕೊಡಬೇಕಾಗಿರೋದು: GOAL.
ಜೀವನದಲ್ಲಿ ಗುರಿ ಇಟ್ಕೊಳ್ರಿ. ಫೋಕಸ್ಡ್ ಆಗಿರ್ಬೇಕು ಅಂದ್ರೆ ಗುರಿ ಇರಬೇಕು, ಗುರಿಗಳೆಡೆಗೆ ಗುರಿ ಇಡಬೇಕು. ಕ್ಲಿಯರ್? ನೆಕ್ಸ್ಟ್, KASH. ಕೆ ಅಂದ್ರೆ ನಾಲೆಡ್ಜ್, ಎ ಅಂದ್ರೆ ಆಟಿಟ್ಯೂಡ್, ಎಸ್ ಅಂದ್ರೆ ಸ್ಕಿಲ್ಸ್, ಹೆಚ್ ಅಂದ್ರೆ ಹ್ಯಾಬಿಟ್ಸ್. ಜ್ಞಾನ, ಪ್ರತಿನಿತ್ಯ ನಿರಂತರವಾಗಿ ಜ್ಞಾನವನ್ನು ಸಂಪಾದಿಸಬೇಕು. ಸ್ಕಿಲ್ಸ್, ಕೌಶಲ್ಯಗಳನ್ನು ಅರಿಯಬೇಕು. ಎ, ಎ ಅಂದ್ರೆ ಆಟಿಟ್ಯೂಡ್. ಆಟಿಟ್ಯೂಡ್ ಡಿಟರ್ಮಿನ್ಸ್ ಯುವರ್ ಆಲ್ಟಿಟ್ಯೂಡ್. ನಿಮ್ಮ ಮನೋಭಾವ ಸಕಾರಾತ್ಮಕವಾಗಿರಬೇಕು. ಹೆಚ್ ಸ್ಟ್ಯಾಂಡ್ಸ್ ಫಾರ್ ಹ್ಯಾಬಿಟ್ಸ್. ಕೆ ನಾಲೆಡ್ಜ್, ಎ ಆಟಿಟ್ಯೂಡ್, ಎಸ್ ಸ್ಕಿಲ್ಸ್, ಹೆಚ್ ಹ್ಯಾಬಿಟ್ಸ್. ಟೇಕ್ ಕೇರ್ ಆಫ್ ದೀಸ್ 4 ಆಸ್ಪೆಕ್ಟ್ಸ್. ನಿಮ್ಮ, ಏಕೆಂದ್ರೆ ಪಬ್ಲಿಕ್ ಸ್ಪೀಕಿಂಗ್ ಸುಮ್ಮನೆ ಬರಲ್ಲ. ಕರೆಕ್ಟಾ? ನಾಲೆಡ್ಜು ಇರಬೇಕು, ನಿಮ್ಮ ಆಟಿಟ್ಯೂಡು ಇರಬೇಕು, ಸ್ಕಿಲ್ಸು ಚೆನ್ನಾಗಿ ಕಲಿಬೇಕು, ಅಭ್ಯಾಸಗಳು ಉತ್ತಮ ಅಭ್ಯಾಸಗಳಾಗಬೇಕು. SWOT ಇದು ಮ್ಯಾನೇಜ್ಮೆಂಟ್ ಫಾರ್ಮುಲಾ. ಎಸ್ ಅಂದ್ರೆ ಸ್ಟ್ರೆಂತ್ಸ್, W ವೀಕ್ನೆಸಸ್, O ಆಪರ್ಚುನಿಟೀಸ್, T ಥ್ರೆಟ್ಸ್. ಸ್ಟ್ರೆಂತ್ಸ್, ವೀಕ್ನೆಸಸ್, ಆಪರ್ಚುನಿಟೀಸ್ ಅಂಡ್ ಥ್ರೆಟ್ಸ್. ಸಾಮರ್ಥ್ಯಗಳು, ದೌರ್ಬಲ್ಯಗಳು, ಅವಕಾಶಗಳು ಮತ್ತು ಅಪಾಯಗಳು. Strengthen your strengths, convert your weakness into strengths, identify the opportunities and face the threats, face the challenges. ನೋಡಿ, ನಿಮ್ಮ ಸಾಮರ್ಥ್ಯಗಳನ್ನು ವೃದ್ಧಿಸಿಕೊಳ್ಳುತ್ತಾ ಬನ್ನಿ, ದೌರ್ಬಲ್ಯಗಳನ್ನು ಕುಗ್ಗಿಸಿಕೊಳ್ಳುತ್ತೀರಿ, ಅವಕಾಶಗಳನ್ನು ಸೂಕ್ತವಾಗಿ ಬಳಸಿಕೊಳ್ಳಿ, ಅಪಾಯಗಳನ್ನು ಮೆಟ್ಟಿ ನಿಲ್ಲಿ. ನಿಮ್ಮ ಬದುಕು ಬದಲಾಗುತ್ತದೆ. ದೆನ್ ನಾನು ಇವತ್ತೇ ಒಂದು ಹೊಸ ಫಾರ್ಮುಲಾ ಮಾಡಿದ್ದೇನೆ, IFIS ಅಂತ. ಮೊದಲನೇ ಐ ಅಂದ್ರೆ ನಾನು. ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಅವರ್ ಸೆಲ್ಸ್. ಲೈಫು ನಮ್ದೇನೆ ಅಂತ ಪುಸ್ತಕ ಬರಿತಾ ಇದ್ದೇನೆ. ಅಂದ್ರೆ ಈ ಲೈಫು ನಮ್ದೇನೆ ಅಂತ. ಇದು ನನ್ನ 12ನೇ ಪುಸ್ತಕ ಆಗಲಿದೆ. ಎಫ್ ಅಂದ್ರೆ ಫ್ಯಾಮಿಲಿ. ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಅವರ್ ಫ್ಯಾಮಿಲಿ ಫಸ್ಟ್. ನಮ್ಮ ಇನ್ಸ್ಟಿಟ್ಯೂಷನ್, ಯಾವ ಸಂಸ್ಥೆಗೆ ವರ್ಕ್ ಮಾಡ್ತೀವಿ ಅದಕ್ಕೆ ಋಣಿಯಾಗಿರ್ಬೇಕು. ಎಸ್, ಸಮಾಜ. ನಾವು ಸಮಾಜದ ಕಡೆಗೆ ಗಮನ ಕೊಡಬೇಕು ಸ್ನೇಹಿತರೆ. ಇಫ್ ಯು ಬ್ಯಾಲೆನ್ಸ್ ಆಲ್ ದೀಸ್, ನನ್ನ ಕಡೆಗೆ ಗಮನ ಕೊಡುವುದು, ಕುಟುಂಬದ ಕಡೆಗೆ ಗಮನ ಕೊಡುವುದು, ನಾನು ಯಾವ ಸಂಸ್ಥೆಗೆ ಕಾಯಕವೇ ಕೈಲಾಸ ಅಂತ ಕೆಲಸ ಮಾಡೋದು, ಎಸ್ ಸಮಾಜಮುಖಿಯಾಗಿರೋದು. ಈ 4 ಡಿಫ್ರೆಂಟ್ ಆಂಗಲ್ಸ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ದಯವಿಟ್ಟು ಎಲ್ಲರೂ ಸ್ಕೇಲಿಂಗ್ ಅಪ್ ಅಥವಾ ಎತ್ತರೆತ್ತರಕ್ಕೇರಿ ಅಂತ ಒಂದ್ಸರಿ ಟೈಪ್ ಮಾಡಿ. ನಮ್ಮ ಜೀವನದಲ್ಲಿ ನಾವು ನಿರಂತರವಾಗಿ ಎತ್ತರೆತ್ತರಕ್ಕೇರಬೇಕು, ಅಪ್ಡೇಟ್ ಆಗಬೇಕು. ಇಲ್ಲದೆ ಇದ್ರೆ ಔಟ್ಡೇಟ್ ಆಗ್ಬಿಡ್ತೀವಿ. ಅಪ್ಗ್ರೇಡ್ ಆಗಬೇಕು. ಎಲ್ಲಿ ನಿಂತ ನೀರಲ್ಲ ನಾವು. ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇರಬೇಕು. ಆಗ ಬ್ಯಾಟ್ರಿ ರೀಚಾರ್ಜ್ ಮಾಡ್ಕೋತಾ ಇರಬೇಕು. ಕರೆಕ್ಟಾ? ಪಾಲಿಶಿಂಗ್ ಮಾಡ್ಕೋಬೇಕು. ಓಕೆ, ಟ್ಯೂನಿಂಗ್ ಅಂಡ್ ಫೈನ್ ಟ್ಯೂನಿಂಗ್ ಅಂತೀವಿ. ಆವಾಗ ಟ್ಯೂನಿಂಗ್, ಫೈನ್ ಟ್ಯೂನಿಂಗ್ ಮಾಡ್ಕೋಬೇಕು. ಹಳೆ ರೇಡಿಯೋನಲ್ಲಿ ಇರ್ತಿತ್ತು 2 ಬಟನ್, ಶಾರ್ಪ್ನೆಸ್ ಬರೋದು ಆಡಿಯೋ. ಕರೆಕ್ಟ್? ದೆನ್ ಸ್ಕ್ರಿಪ್ಟ್ ಯುವರ್ ಫ್ಯೂಚರ್. ಯು ಹ್ಯಾವ್ ಟು ಡಿಸೈಡ್. ಯು ಹ್ಯಾವ್ ನೋ ರೈಟ್ ಟು ಬ್ಲೇಮ್ ಎನಿಬಡಿ. ಪೇರೆಂಟ್ಸ್, ಟೀಚರ್ಸ್, ಅವರ್ ವೆಲ್ ವಿಷರ್ಸ್ ಸಪೋರ್ಟ್ಸ್ ಅಸ್. ಆದರೆ ನಾವು ನಮ್ಮ ಜೀವನದಲ್ಲಿ ಮುಂದೆ ಬರಬೇಕೆಂದರೆ ನಾವೇ ಗಮನ ಕೊಡಬೇಕು. ಇಫ್ ಯು ಥಿಂಕ್ ಯು ಕ್ಯಾನ್, ಪ್ಲೀಸ್ ಟೈಪ್ ಐ ಕ್ಯಾನ್. ನೀವು ಇವತ್ತು ಮನಸ್ಸು ಮಾಡಿದರೆ ನಾನು ಗ್ಯಾರಂಟಿ ಕೊಡುತ್ತೇನೆ, ನೀವು ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತೀರಿ. ಪಬ್ಲಿಕ್ ಸ್ಪೀಕಿಂಗ್ ಮೂಲಕ ಆತ್ಮವಿಶ್ವಾಸವನ್ನು ಗಳಿಸುತ್ತೀರಿ, ಧೈರ್ಯವನ್ನು ಗಳಿಸುತ್ತೀರಿ. ಸ್ನೇಹಿತರೆ, ಇದು ಏನ್ ಮಾಡ್ತದೆ ನಿಮಗೆ ಅಂದ್ರೆ, ಯು ಕ್ಯಾನ್ ಬಿಕಮ್ ದ ಬೆಸ್ಟ್ ವರ್ಷನ್ ಆಫ್ ಯು. ನಮ್ಮ ಮೊಬೈಲು, ಲ್ಯಾಪ್ಟಾಪು ಬೆಸ್ಟ್ ವರ್ಷನ್ ಬೇಕು, ನಾವು ಬೆಸ್ಟ್ ವರ್ಷನ್ ಆಗಬಾರ್ದ? ಏನಂತೀರ? ಓಕೆ, ದೆನ್ ರೀಇನ್ವೆಂಟ್ ಯುವರ್ ಸೆಲ್ಫ್. ನಮ್ಮನ್ನು ನಾವು ಮರುಶೋಧಿಸಿಕೊಳ್ಳಬೇಕು. ಬಿಕಾಸ್ ಯು ಆರ್ ದ ಪವರ್ ಹೌಸ್. ವಿ ಹ್ಯಾವ್ ಟು ಕನೆಕ್ಟ್ ಅವರ್ ಡಾಟ್ಸ್. ವಿ ಹ್ಯಾವ್ ಟು ರಿವೈವ್.
because we are the treasure houses. ಪೊಸಿಷನಿಂಗ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ವಿ ರೀಪೊಸಿಷನಿಂಗ್ ಮಾಡ್ಕೋಬೇಕು. ಈಗಾಗಲೇ ಏನೋ ಒಂದು ಪೊಸಿಷನಿಂಗ್ ಮಾಡ್ಕೊಂಡಿರ್ತೇವೆ, ಬಿಕಾಸ್ ಯು ಆರ್ ದ CEO ಫಾರ್ ಯುವರ್ ಓನ್ ಲೈಫ್. ಫೈರ್ ಯುವರ್ ಪ್ಯಾಷನ್. ನಿಮ್ಮ ಒಲವಿಗೆ ಕಿಚ್ಚನ್ನು ಹೊತ್ತಿಸಿ. ಅಂಡ್ ಫ್ರೆಂಡ್ಸ್, ನಿಮ್ಮ ಆ ಒಲವು ನಿಮ್ಮನ್ನ ಮುಂದಿನ ಹಂತಕ್ಕೆ ಕರೆದುಕೊಂಡು ಹೋಗುತ್ತದೆ. ಈ ಯು ಶುಡ್ ಬಿ ಯುನೀಕ್. ಯು ಆರ್ ಯುನೀಕ್. ಯು ಆರ್ ಎ ಮಾಸ್ಟರ್ ಪೀಸ್ ಅನ್ನೋದನ್ನ ನಾವು ಅರಿಬೇಕಾಗ್ತದೆ. ಯು ಹ್ಯಾವ್ ಟು ಲಿವ್ ಲಾರ್ಜರ್ ದನ್ ಯುವರ್ ಲೈಫ್. ಬಿ ಎ ನ್ಯೂ ಯು. ನೀವು ಒಬ್ಬ ಹೊಸ ವ್ಯಕ್ತಿಯಾಗಿ, ಐ ವಾಂಟ್ ಆಲ್ ಆಫ್ ಯು ಟು ಸೆಲೆಬ್ರೇಟ್ ಯುವರ್ ಲೈಫ್. ಯು ಹ್ಯಾವ್ ಟು ಚಾನಲೈಸ್ ಆಲ್ ಯುವರ್ ಎನರ್ಜಿ ಅಂಡ್ ಯು ಹ್ಯಾವ್ ಟು ಬೀಟ್ ಯುವರ್ ಸೆಲ್ಫ್. ನಿಮ್ಮನ್ನೇ ನೀವು ಬೀಟ್ ಮಾಡ್ಕೊಂಡು ನಿಮ್ಮ ರೆಕಾರ್ಡ್ನೇ ನೀವು ಮುಂದುವರಿಸ್ಕೊಂಡು ಹೋಗ್ತಾ ಇರಬೇಕು. ಅದು ನೆಕ್ಸ್ಟ್ ಲೆವೆಲ್. ನಿಮಗೆ ನೀವೇ ಕಾಂಪಿಟೇಟರ್. ನಿಮಗೆ ನೀವೇ ಪ್ರತಿಸ್ಪರ್ಧಿ ಆಗಬೇಕು. ಸ್ಟೆಪ್ ಅಪ್, ಲಿಫ್ಟ್ ಅಪ್. ಎತ್ತರೆತ್ತರಕ್ಕೆ ನೀವೆಲ್ಲರೂ ಏರಬೇಕು. ಏನಂತೀರಿ? ಖಂಡಿತವಾಗಿ ನೀವು ಏರುವುದರಿಂದ ಅದರಿಂದ ಸಾಕಷ್ಟು ಲಾಭಗಳಿದೆ. ಸ್ನೇಹಿತರೆ, ನಾನು ಬರೆದಿರುವ ಕೆಲವು ಕೃತಿಗಳನ್ನು ನಿಮಗೆ ಸಜೆಸ್ಟ್ ಮಾಡ್ತೇನೆ. ಇವೆಲ್ಲವೂ ಕೂಡ ನಿಮಗೆ ಸಹಾಯ ಆಗ್ತದೆ. ಅದರಲ್ಲಿಯೂ ವಿಶೇಷವಾಗಿ ಭಾಷಣ ಕಲೆಗೆ ಪೂರಕವಾಗಿ ಪಬ್ಲಿಕ್ ಸ್ಪೀಕಿಂಗ್, ನುಡಿಗನ್ನಡಿ ಎನ್ನುವ ಕೃತಿಯನ್ನು ಬರೆದಿದ್ದೇನೆ. ಇದು ನಿಮಗೆ ಭಗವದ್ಗೀತೆ. ಓಕೆ, ನಿಮ್ಮ ಜೀವನದಲ್ಲಿ ಇದನ್ನು ಪಡೆಯಲೇಬೇಕು. ಅನುಕ್ಷಣ ಅನುಭವಿಸಿ. ಸಮಯದ ಮಹತ್ವವನ್ನು ನಾವು ಅರಿಯಲೇಬೇಕು. ಇಂಗ್ಲಿಷ್ನಲ್ಲಿ ಸೆಲೆಬ್ರೇಟ್ ಎವ್ರಿ ಮೊಮೆಂಟ್. ನನ್ನ ಕೃತಿಗಳು ನಿಮಗೆ ಮಾರ್ಗದರ್ಶಿ ಆಗಬಲ್ಲವು. ಇತರರ ಬದುಕಿನ ತಿರುವುಗಳನ್ನು ನಾನಿಲ್ಲಿ ದಾಖಲಿಸಿ ನಿಮ್ಮ ಬದುಕಿನ ತಿರುವುಗಳನ್ನು ನೀವು ನೋಡಿಕೊಳ್ಳಿ ಅಂತ ಗೈಡ್ ಮಾಡ್ತಾ ಬರ್ತಾ ಇದ್ದೇನೆ. ಯು ಆರ್ ಯುನೀಕ್, ಯು ಆರ್ ದಿ ಮಾಸ್ಟರ್ ಪೀಸ್. ಬದುಕು ಬದಲಿಸಬಲ್ಲ ಕೃತಿ ಅನನ್ಯತೆ ಅರಿಯಿರಿ ಎನ್ನುವ ಉತ್ತಮವಾದ ಕೃತಿಯನ್ನು ಬರೆದಿದ್ದೇನೆ. ಸೋಲುಗಳಿಗೆ ಹೆದರಬೇಡಿ. ಆರಂಭದಲ್ಲಿ ಕೊಂಚ ಭಯ ಆಗುತ್ತದೆ. ಸೋಲುಗಳಿಗೆ ಅಂಜಿದಿರಿ ಎನ್ನುವ ಕೃತಿಯನ್ನು ಬರೆದಿದ್ದೇನೆ. ಫಿಯರ್ ನಾಟ್ ಫೇಲ್ಯೂರ್ಸ್. ಹಾಗೆ ನಮಗೆ ಕೀಳರಿಮೆ ಕಾಡುತ್ತದೆ. ಆ ಕೀಳರಿಮೆಯನ್ನು ನಾವು ಇಟ್ಟುಕೊಳ್ಳುವುದು ಬೇಡ. ಕೀಳರಿಮೆಯಿಂದ ಹೊರಬರೋಣ. ಕೀಳರಿಮೆ ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ಎನ್ನುವ ಎಂದು ಹೆಸರಿನಲ್ಲಿ ಟ್ರಾನ್ಸ್ಲೇಟ್ ಆಗಿದೆ. ನಿಮಗೆಲ್ಲ ಗೊತ್ತಿರಲಿ, ನಾನು ದೂರದರ್ಶನಕ್ಕೆ ಹೇಗೆ ಸಂದರ್ಶನ ಮಾಡ್ತಾ ಇದ್ದೆ. ಒಂದು 250 ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದೆ. ಜಯಪ್ರಕಾಶ್ ನಾಗ್ತೇಳಿ ಯೂಟ್ಯೂಬ್ ಚಾನಲ್ನ ಗಮನಿಸಿ. ಆದರೆ ಆ ವಿಡಿಯೋ ರೂಪದ ಕೆಲವನ್ನ ಅಕ್ಷರ ರೂಪಕ್ಕೆ ತಂದಿದ್ದೇನೆ. ಈಗಾಗಲೇ ಖ್ಯಾತಿಯನ್ನು ಪಡೆಯಕ್ಕೆ ಆರಂಭ ಮಾಡಿದ್ದೆ. ಸಾಧಕರ ಚಂದನ, 16 ಸಾಧಕರನ್ನ ಇಲ್ಲಿ ಡಾಕ್ಯುಮೆಂಟ್ ಮಾಡಿದ್ದೇನೆ. ಸುಧಾಮೂರ್ತಿ, ಡಾಕ್ಟರ್ ಮಾಸ್ಟರ್ ಹಿರಣ್ಣಯ್ಯ, ಮತ್ತೂರು ಕೃಷ್ಣಮೂರ್ತಿ, KS ನಾರಾಯಣಾಚಾರ್ಯ, ಎಣಗಿ ಬಾಳಪ್ಪ, ಶಿವಮೊಗ್ಗ ಸುಬ್ಬಣ್ಣ, ಈ ರೀತಿ ಅನೇಕ ಸಾಧಕರನ್ನ ಇಲ್ಲಿ ನಾನು ಹೇಗೆ ದೂರದರ್ಶನಕ್ಕೆ ಸಂದರ್ಶನ ಮಾಡಿದ್ದೆ, ನಿಮಗೆ ಅವರ ಪರಿಚಯವನ್ನ ಹೇಗೆ ಮಾಡಿಕೊಡುತ್ತಿದ್ದೆ, ದಾಖಲೆ ಸಿಗ್ತದೆ ನಿಮಗೆ. ಜೊತೆಗೆ ಒಂದು 15 ಸಾಹಿತಿಗಳನ್ನ ಇಲ್ಲಿ ದಾಖಲು ಮಾಡಿದ್ದೇನೆ. ಸಾಹಿತ್ಯ ಚಂದನ ಎನ್ನುವ ಕೃತಿಯಲ್ಲಿ BR ಲಕ್ಷ್ಮಣರಾವ್, ಡುಂಡಿರಾಜ್, ಹೀಗೆ ಹಲವು ಸಾಹಿತಿಗಳನ್ನ ಇಲ್ಲಿ ಪರಿಚಯಿಸಿದ್ದೇನೆ. ಜೊತೆಗೆ ವ್ಯಕ್ತಿತ್ವ ಚಂದನ ನಮ್ಮ ಕ್ಷೇತ್ರದಲ್ಲಿ ಸುಮಾರು 9 ಜನ 10 ವಿಚಾರಗಳ ಬಗ್ಗೆ ಮಾತನಾಡಿರುವುದನ್ನ ನಾವಿಲ್ಲಿ ದಾಖಲೆ ಮಾಡಿದ್ದೇವೆ. ಸ್ನೇಹಿತರೆ, ಪಾಸಿಟಿವ್ ಅಫರ್ಮೇಷನ್ಸ್ ಅಂತ ಕರೀತೇವೆ. ನಾನು ಈಗ ಒಂದು ವಾಕ್ಯವನ್ನ ಹೇಳಿದರೆ ಈ ವಿಡಿಯೋ ನೋಡ್ತಾನೇನೆ ನೀವು ನಿಮ್ಮ ಮನಸ್ಸಿನಲ್ಲಿ ಅಥವಾ ಬಾಯಿ ಬಿಟ್ಟು ಹೇಳಿಕೊಳ್ಳಬೇಕು. ರೆಡಿ ಆಗ್ತೀರಾ? ನೀರಿಗೆ ಕೊಡು, ಸರಿಯಾಗ್ಬಿಡಿ. ಕೆಲವೇ ಹೇಳ್ಕೊಳ್ಳಿ. ನನ್ನ ಮಾತು ಮಧುರವಾಗಿದೆ. ನನ್ನ ಭಾಷೆ ಸೊಗಸಾಗಿದೆ. ನನ್ನ ಧ್ವನಿ ಇಂಪಾಗಿದೆ. ನನ್ನ ಶಾರೀರಿಕ ಭಾಷೆ ಸ್ವಾಭಾವಿಕವಾಗಿದೆ. ನನ್ನ ಭಾಷಣದಿಂದ ಪ್ರೇರಣೆ ಸಾಧ್ಯ. ನಾನು ಉತ್ತಮ ಭಾಷಣಕಾರ. ನಾನು ನಿರಂತರ ಕಲಿಕೆಯ ವಿದ್ಯಾರ್ಥಿ. ನಾನು ಆತ್ಮವಿಶ್ವಾಸದಿಂದ ಮಾತನಾಡುತ್ತೇನೆ.
ನಾನು ನಿರಂತರ ಅಭ್ಯಾಸ ಮಾಡುತ್ತೇನೆ. ನಾನೊಬ್ಬ ಉತ್ತಮ ವಾಗ್ಮಿ. ನನ್ನ ಜ್ಞಾಪಕ ಶಕ್ತಿ ಚೆನ್ನಾಗಿದೆ. ಸ್ನೇಹಿತರೆ, ಈ ರೀತಿ ಸಕಾರಾತ್ಮಕ ದೃಢೀಕರಣಗಳನ್ನ ನಾವು ಆಡ್ಕೊಳ್ತಾ ಇರಬೇಕು. ಈ ಈ ತರದ ಅನೇಕ ಚಟುವಟಿಕೆಗಳಿರೋದ್ರಿಂದ ನನ್ನ ಮುಂದಿನ ಕೃತಿ, ನನ್ನ 11ನೇ ಕೃತಿ ಅಂಡರ್ ಪ್ರಿಂಟ್ ಅಲ್ಲಿದೆ. ನಿರೂಪಣೆ ನಿರೂಪಿಸಿ ಅಂತ ಬರೆದಿದ್ದೇನೆ. ಜಸ್ಟಿಸ್ ಶಿವರಾಜ್ ಪಾಟೀಲ್ ಮುನ್ನುಡಿಯನ್ನ ಬರೆದಿದ್ದಾರೆ. ಸುಮಾರು 350 ಪೇಜ್ ಆಗ್ತಾ ಇದೆ. ಸುಮಾರು 30 ನಿರೂಪಕರು ಕೂಡ ಈ ಕೃತಿಯಲ್ಲಿ ಲೇಖನಗಳನ್ನ, ಅವರ ಅನುಭವಗಳನ್ನ ದಾಖಲಿಸಿದ್ದಾರೆ. ಅಪರ್ಣಾ ವಸ್ತಾರೆ ಕೂಡ ಒಂದು ಲೇಖನವನ್ನ ಕೊಟ್ಟಿದ್ದರು. ಆದರೆ ನಿರೂಪಣೆ ಕ್ಷೇತ್ರಕ್ಕೆ ಹೆಸರನ್ನು ತಂದುಕೊಟ್ಟ ಅಪರ್ಣಾ ಜೊತೆ 90s ಅಲ್ಲಿ ನಾನು ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾ ಇದ್ದೆ. ಹಾಗಾಗಿ ಅಪರ್ಣಾಗೆ ಅರ್ಪಣೆ ಅಂತ ಈ ಕೃತಿಯನ್ನ ಅರ್ಪಣೆ ಮಾಡಿದ್ದೇನೆ ತಮ್ಮ ಮಾಹಿತಿಗಾಗಿ. ಕೆಲ ದಿನಗಳಲ್ಲಿ ಸಪ್ನಾ ಬುಕ್ಸ್, sapnaonline.com ಅಥವಾ ಅಮೆಜಾನ್ನಲ್ಲಿ ಈ ಕೃತಿ ನಿಮಗೆ ಲಭ್ಯ ಆಗಲಿದೆ. ಸ್ನೇಹಿತರೆ, ಹೀಗೆ ನಮ್ಮನ್ನು ನಾವು ಕಲಿಕೆಗೆ ಹೊರೆ ಹಚ್ಚಿಕೊಂಡಾಗ ಆನ್ಲೈನ್ ಮತ್ತು ಆಫ್ಲೈನ್ ಶಿಬಿರಗಳಲ್ಲಿ ಜಯಪ್ರಕಾಶ್ ನಾಗತಿಹಳ್ಳಿಯಂತಹ ಒಬ್ಬ ಮಾರ್ಗದರ್ಶಕರ ಜೊತೆ ನೀವು ತೊಡಗಿಸಿಕೊಂಡಾಗ ನಿಮ್ಮ ಬದುಕು ಬದಲಾಗದೆ ಏನಾಗ್ತದೆ? ಆನ್ಲೈನ್ನಲ್ಲಿ ಸಿಲ್ವರ್, ಗೋಲ್ಡ್ ಮತ್ತು ಡೈಮಂಡ್ ಎನ್ನುವ 3 ಕಮ್ಯುನಿಟಿಗಳ ಮೂಲಕ, ಸಿಲ್ವರ್ ಇಸ್ ಎ ಬೇಸಿಕ್ ಫೌಂಡೇಶನ್ ಕೋರ್ಸ್, ಗೋಲ್ಡ್ ಇಸ್ ಅನ್ ಎಕ್ಸ್ಪರ್ಟ್ ಲೆವೆಲ್ ಕೋರ್ಸ್ ಅಂಡ್ ಡೈಮಂಡ್ ಇಸ್ ಅನ್ ಅಚೀವರ್ ಲೆವೆಲ್ ಕೋರ್ಸ್. ಆರಂಭಿಕ ಹಂತದಲ್ಲಿಯೇ ಸುಮಾರು 8 ಮಾಡ್ಯೂಲ್ಗಳನ್ನು ನಾವು ವಿಡಿಯೋ ರೂಪದಲ್ಲಿ ನೀಡುತ್ತಾ, ಪ್ರತಿ ವಾರ ತಿದ್ದುತ್ತಾ ತೀಡುತ್ತಾ, ಮಾತನಾಡುವುದಕ್ಕೆ ಅವಕಾಶವನ್ನ ನೀಡುತ್ತಾ, ತಿದ್ದುವ ತೀಡುವ ಕಾಯಕವದಲ್ಲಿ ನಾವು ತೊಡಗಿಸಿಕೊಂಡಿದ್ದೇವೆ. ಯಾರ್ಯಾರು ನಮ್ಮ ಕೋರ್ಸ್ಗೆ ಜಾಯಿನ್ ಆಗ್ತಾರೆ, ಬಿಫೋರ್ ಅಂಡ್ ಆಫ್ಟರ್ ಸ್ಪಷ್ಟ ವ್ಯತ್ಯಾಸಗಳು ಅರಿವಾಗ್ತದೆ. ನಾನು ನೋಡ್ತಾನೆ ಬಂದಿದ್ದೇನೆ. ಸುಮಾರು 30 ವರ್ಷಗಳಿಂದ ತರಬೇತಿಯನ್ನು ಮಾಡ್ತಾ ಇದ್ದೇನೆ. 8 ಲಕ್ಷ ಜನರಿಗೆ ತರಬೇತಿಯನ್ನು ಮಾಡಿದ್ದೇನೆ. ಈಗ ಕೋವಿಡ್ ನಂತರದ ದಿನಗಳಲ್ಲಿ ಆನ್ಲೈನ್ ತರಗತಿಯನ್ನು ನಾವು ಆರಂಭ ಮಾಡಿ ಅದರಲ್ಲಿ ಯಶಸ್ಸನ್ನು ಕಾಣುತ್ತಾ ಹಲವರಿಗೆ ಮಾರ್ಗದರ್ಶನ ನೀಡೋದಕ್ಕೆ ಸಾಧ್ಯತೆ ಇದೆ. ನನ್ನ ಸುಮಾರು ಜನ ಕೇಳ್ತಾರೆ, ಸರ್ ಮಾತು ಹೇಗಿರಬೇಕು ಸರ್? ನಾನು ಅದಕ್ಕೆ ಹೇಳ್ತೇನೆ, ಸ್ಯಾಂಡ್ವಿಚ್ ಇದ್ದಂಗೆ ಇರಬೇಕಪ್ಪ. 2 ಬ್ರೆಡ್ ಪೀಸ್ ಮಧ್ಯೆ ಸ್ಟಫಿಂಗ್ ವೆಜ್ ಯಾರೋ ಹಾಕೋ, ನಾನ್ ವೆಜ್ ಯಾರೋ ಹಾಕೋ ಅಂತ. ಇನ್ನೊಂದ್ಸರ ಅರ್ಥ ಮಾಡಿಸೋದಕ್ಕೆ ಕೇಳ್ತಾನೆ. ವಿಮಾನ, ಓಕೆ, ವಿಮಾನ ಒಂದೇ ಸರಿ ಟಕ್ ಅಂತ ಮೇಲೆ ಹೋಗುತ್ತಾ? ಇಲ್ಲಲ್ಲ. ವಿಮಾನ ಏನ್ ಮಾಡತ್ತೆ? ಟೇಕ್ ಆಫ್ ಆಗಕ್ಕೆ ನಿಧಾನಕ್ಕೆ ಹಿಂಗೆ ಹೋಗಿ 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 ಹಿಂಗ ಹಾರತ್ತೆ. ಹಾರದ ಮೇಲೆ ಅಲ್ಲಿ ಹಾರಾಟ ಎಲ್ಲ ಮಾಡುತ್ತೆ. ಕರೆಕ್ಟಾ? ಹಾರಾಟ ಮಾಡೋದು ಮಧ್ಯದಲ್ಲಿ ನೀವೇನೇನು ಪಾಯಿಂಟ್ಸ್ ಹೇಳಬೇಕು ಅವೆಲ್ಲ ಮಾಡಬೇಕು, ಅವೆಲ್ಲ ಮಾಡ್ತೀರಾ. ಆಯ್ತು, ಭಾಷಣ ಮುಗ್ಸಕ್ ಬೇಕು. ಕನ್ಕ್ಲೂಷನ್, ಓಪನಿಂಗು, ಮಧ್ಯದಲ್ಲಿ ಕಂಟೆಂಟು, ಕನ್ಕ್ಲೂಷನ್. ಆ ಕನ್ಕ್ಲೂಷನ್ ಅಲ್ಲಿ ನಿಧಾನಕ್ಕೆ ಲ್ಯಾಂಡಿಂಗ್. ಸೊ ಓಪನಿಂಗ್, ಎಂಡಿಂಗ್, ಮತ್ತೆ ಮಧ್ಯದಲ್ಲಿ ಕಂಟೆಂಟ್. ಸೊ ಇಲ್ಲಿ ಮೈಕ್ ರೋಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಕರೆಕ್ಟ್. ಸೊ ಮೈಕ್ ಹಿಡ್ಕೋತಾ ಇದ್ದಂಗೆ ಏನೋ ಒಂಥರ ವಾವ್ ಭಯ, ಹಿಂಗೆ ನುಡುಕ್ತೀವಿ ಹಂಗೆ. ಇದು ಫ್ರೆಂಡ್ ನನ್ನ ಧ್ವನಿ ನುಳಿಸುತ್ತೆ. ಕಿರ್ಚಾಡೋದಕ್ಕಿಂತ ಈ ಧ್ವನಿ ನಂಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದೆ. ಕರೆಕ್ಟ್. ಮೇಕ್ ದಿಸ್ ಮೈಕ್ ಆಸ್ ಯುವರ್ ಫ್ರೆಂಡ್. ಇಟ್ ಹೆಲ್ಪ್ಸ್ ಯು. ಧ್ವನಿ, ಕರೆಕ್ಟ್. ಧನಿ, ನೀ ನುಡಿಯ ಧಣಿ ಅಂತ ಹೇಳ್ತಾನೆ. ಹೇ ವಾಯ್ಸ್ ಓವರ್ ದ ಬಾಸ್ ಆಫ್ ಸ್ಪೀಚ್. ಲ್ಯಾಂಗ್ವೇಜ್ ಇಸ್ ಕಾಲ್ಡ್ as the vehicle of communication. You have to focus on the language. ಬಾಡಿ ಲ್ಯಾಂಗ್ವೇಜ್, ನಿಮ್ಮ ಪೋಸ್ಚರು, ನಿಮ್ಮ ಗೆಸ್ಚರ್ ಶುಡ್ ಬಿ ನ್ಯಾಚುರಲ್. ವಾಯ್ಸ್ ಶುಡ್ ಬಿ ಒರಿಜಿನಲ್. ದಟ್ಸ್ ಇಟ್. ಓಕೆ. ನಿಮ್ಮ ಧ್ವನಿಯ ಕಡೆಗೆ, ನಿಮ್ಮ ಧ್ವನಿಯ ಏರಿಳಿತದ ಕಡೆಗೆ ಗಮನ ಕೊಟ್ಟಾಗ ನಿಮ್ಮ ಧ್ವನಿ ತುಂಬ ಚೆನ್ನಾಗಿ ಕೇಳುತ್ತದೆ. ಕರೆಕ್ಟ್. ಏನಂತೀರಿ? ನಿಮ್ಗೆ ಏನೇನು ಅನಿಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ ಈ ವಿಡಿಯೋ ಕೆಳಗಡೆ. ನನಗೂ ಗೊತ್ತಾಗ್ತದೆ ನಿಮಗೇನು ಅನ್ನಿಸ್ತಾ ಇದೆ ಅಂತ. ಬಟ್ ನಿಮ್ಗೇನೋ ಪ್ರಾಬ್ಲಮ್ ಇತ್ತು,
ಓಕೆ, ನನಗಿಲ್ಲಿ ಒಂದು ಕೆಲಸ ಮಾಡೋಣ ಈಗ. ಯಾಕೆ ಪಬ್ಲಿಕ್ ಸ್ಪೀಕಿಂಗ್ ಕಲಿಯಕ್ಕಾಗ್ತಾ ಇಲ್ಲ? ಏನದು ನೆಪಗಳು? ವಾಟ್ ಆರ್ ದಿ ಪ್ರಾಬ್ಲಮ್ಸ್? ಪ್ಲೀಸ್ ಟೈಪ್ ಫ್ರೆಂಡ್ಸ್, ಐ ವಾಂಟ್ ಟು ಸಿ. ಸೊ ಸ್ನೇಹಿತರೆ, ಇಲ್ಲಿ ನಮ್ಮ ಸ್ನೇಹಿತರುಗಳು ಕೆಲವರು ಹೇಳ್ತಾ ಇದ್ದಾರೆ, ಜನರನ್ನು ನೋಡಿದ್ರೆ ಭಯ ಆಗುತ್ತೆ ಸರ್ ಅಂತ. ಅವ್ರಿಗೇನು ನಿಮ್ಮ ಥರ ಅಲ್ವೇನ್ರಿ? ಫ್ರೆಂಡ್ಲಿ ಅಪ್ರೋಚ್ ಇಟ್ಕೊಳ್ಳೋಣ. ಓಕೆ, ಇನ್ನೊಬ್ರು ಹೇಳ್ತಾರೆ ಪ್ರಯತ್ನದ ಕೊರತೆ ಅಂತ. ರೀ, ಯಾರಾದ್ರೂ ಪ್ರಯತ್ನ ಮಾಡದೆ ಏನಾದ್ರು ಸಿಕ್ಬಿಡುತ್ತಾ? ಸಿಗಲ್ಲ. ಓಕೆ, ಅಟೆಂಪ್ಟ್. ಅದಕ್ಕೆ ಅಟೆಂಪ್ಟ್ ಮೇ ಬಿ ಎ ಫೇಲ್ಯೂರ್, ಬಟ್ ದೇರ್ ಶುಡ್ ನಾಟ್ ಬಿ ಎ ಫೇಲ್ಯೂರ್ ಆಫ್ ಎನ್ ಅಟೆಂಪ್ಟ್ ಅಂತೀನಿ. ಆಮೇಲೆ ತಪ್ಪು ಆದ್ರೆ ಏನೋ ಅನ್ಕೊಂಡ್ರೆ ಏನೋ ಭಯ, ಏನೋ ಆಗ್ಬಿಡುತ್ತೆ ಸರ್, ಏನೋ ಮಾಹಿತಿಯ ಅಭಾವ. ಸರ್, ಇನ್ಫಾರ್ಮೇಶನ್ ಕ್ಲಾರಿಟಿ ಇರಲ್ಲ. ಆಯಿತು, ಡೈಲಿ ಒಂದು ಸ್ವಲ್ಪ ಓದೋಣ, ನ್ಯೂಸ್ ಪೇಪರ್ ನೋಡೋಣ, ಓಕೆ, ಟಿವಿನಲ್ಲಿ ನ್ಯೂಸ್ ನೋಡೋಣ, ಪ್ರಪಂಚದಲ್ಲಿ ಏನಾಗ್ತಾ ಇರುತ್ತೆ ತಿಳ್ಕೊಳ್ಳೋಣ, ಯಾವ ವಿಷಯದ ಬಗ್ಗೆ ನಾವು ಮಾತಾಡಬೇಕು ಅಂತ ಇರ್ತೀವಿ ಅದಕ್ಕೊಂದು ಸ್ವಲ್ಪ ಹೋಮ್ವರ್ಕ್ ಮಾಡೋಣ. ಮಾಹಿತಿಯ ಕೊರತೆ. ಓಕೆ, ನೀವೆಲ್ಲ ಕಾಮೆಂಟ್ ಮಾಡ್ತಾ ಇದ್ರೆ ನನಗೆ ಗೊತ್ತಾಗ್ತಾ ಇರುತ್ತೆ. ಏನಾದರೂ ಅಂದುಕೊಂಡರೆ ಅನ್ನೋ ಭಯ. ಅಯ್ಯೋ, ಯಾರು ಏನು ಅನ್ಕೊಳ್ಳಲ್ಲ ರೀ, ನಾವೇ ಅನ್ಕೊಳ್ಳೋದು ಜಾಸ್ತಿ. ಓಕೆ, ನೀವು ಸರಿಯಾಗಿ ಮಾತಾಡಿದ್ರೆ ಏನು ಅನ್ಕೊಂತಾರೆ? ಸಪೋರ್ಟ್ ಮಾಡ್ತಾರಪ್ಪ. ಹಿಂಜರಿಕೆ, ಅದಕ್ಕೆ ಕೀಳರಿಮೆ ಬಗ್ಗೆ ಪುಸ್ತಕ ಬರೆದಿದ್ದೀನಿ ಹಿಂದಿದ್ದು. ಆ ಹಿಂಜರಿಕೆ, ಭಯ ಇವೆಲ್ಲ ಬೇಡ ಅಂತ. ಸ್ನೇಹಿತರೆ, ಈಗ ಒಟ್ಟಾರೆ ಹೇಳೋದಾದ್ರೆ ಇದನ್ನ ಆಕ್ಷೇಪಣೆಗಳು ಅಂತ ಕರೀತೇವೆ. ನಾನು ಕುಂಟು ನೆಪ, ಪಿಳ್ಳೆ ನೆವ ಅಂತ ಕರೀತಾನೆ. ನಮ್ಮೇಲೆ ನಮಗೆ ಅನುಮಾನ. ಓಕೆ, ಏನು ಕಾರಣ ಇದು? ನಾವು ಅಂತರ್ಮುಖಿಗಳಾಗೋದು, ನಾಚಿಕೆ ಸ್ವಭಾವದಿಂದ ಇರುವಂಥದ್ದು, ಮತ್ತೆ ಈ ಏಜಲ್ಲಿ ಕಲಿಯೋಕ್ಕಾಗುತ್ತಾ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ನಾನು ಅನ್ಸ್ಕಿಲ್ಡು, ನಾನು ಇನ್ಎಕ್ಸ್ಪೀರಿಯನ್ಸ್ಡು. ನಾನು ಹುಡ್ತಾನೆ ಸ್ಪೀಕರ್ ಆಗಿಲ್ವಲ್ಲ, ಯಾವನು ಈ ಪ್ರಪಂಚದಲ್ಲಿ ಯಾರೂ ಆಗಿಲ್ಲ ರೀ. ನನ್ಗೆ ಯಾರು ಸಂಪರ್ಕ ಇಲ್ಲ ಜಾಸ್ತಿ ಜನ. ನಂದು ಕೆಟ್ಟ ಧ್ವನಿ, ನನ್ನ ಭಾಷೆ ಸರಿ ಇಲ್ಲ, ನನಗೆ ಗುರಿಗಳು ಇಟ್ಕೊಂಡಿಲ್ಲ, ನನಗೆ ಕೋಪ ಇದೆ, ನನಗೆ ಆತಂಕ ಇದೆ. ಆನ್ಲೈನಲ್ಲಿ ಕಲಿಯೋಕ್ಕಾಗುತ್ತಾ? ಅರ್ನಿಂಗ್ ದುಡ್ಡು ಮಾಡೋಕ್ಕಾಗುತ್ತಾ? ಸೋಂಬೇರಿತನ, ಕಮಿಟ್ಮೆಂಟ್ ಇಲ್ಲದೆ ಇರೋದು, ಈ ಥರದ ಪಿಳ್ಳೆ ನೆಪಗಳು, ಲ್ಯಾಕ್ ಆಫ್ ನಾಲೆಡ್ಜು, ಜೊತೆಗೆ ಫಾಲ್ ಇನ್ ಟೇಕಿಂಗ್ ಆಕ್ಷನ್ ತಗೊಳಕ್ಕೆ ಯೋಚನೆ ಮಾಡೋದು, ಮನಸ್ಸಲ್ಲೇ ಮುಂಡಿಗೆ ತಿಂದ್ಕೊಂಡಿರೋದು. ಕೆಲವ್ರು ಬರ್ತಾ ಇರ್ತಾರೆ, ಆದರೆ ಡಿಸಿಷನ್ ತಗೊಳ್ಳಲ್ಲ, ಫಸ್ಟ್ ಸ್ಟೆಪ್ ಇಡಲ್ಲ. ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅನ್ನೋದನ್ನ ಅರ್ಥ ಮಾಡ್ಕೊಂಡಿಲ್ಲ. ಕರೆಕ್ಟಾ ಸ್ನೇಹಿತರೆ? ಇದನ್ನು ಯಾವಾಗ ನೀವು ಅರ್ಥ ಮಾಡ್ಕೊಳ್ತೀರಿ, ಐ ಗ್ಯಾರಂಟಿ ಯು, ಡೆಫಿನೆಟ್ ಆಗಿ ನೀವು ನಿಮ್ಮ ಬದುಕಿನಲ್ಲಿ ದೊಡ್ಡ ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ಕೋರ್ಸ್ ಅಂತ ಅಟೆಂಡ್ ಮಾಡಿದಾಗ, ಅಥವಾ ಒಂದು ಹೆಜ್ಜೆ, ಒಂದು ಡಿಸಿಷನ್ ಅಂತ ತೆಗೆದುಕೊಂಡಾಗ, ಫರ್ಮ್ ಡಿಸಿಷನ್ಸ್ ನಮ್ಮ ಜೀವನದಲ್ಲಿ ತೆಗೆದುಕೊಳ್ಳೋದು ಮುಖ್ಯ ಆಗ್ತದೆ. ಯಾವಾಗ ನೀವು ಆ ರೀತಿ ತೆಗೆದುಕೊಳ್ಳೋದಕ್ಕೆ ಆರಂಭ ಮಾಡ್ತೀರಿ, ಯು ಹ್ಯಾವ್ ಟು ಹ್ಯಾವ್ ಎ ಗುಡ್ ಮೆಂಟರ್ ಫಾರ್ ಯುವರ್ ಲೈಫ್. ಯು ಹ್ಯಾವ್ ಟು ಕ್ವಶ್ಚನ್ ಫಾರ್ ಯುವರ್ ಸೆಲ್ಫ್. ನಾನು ಶಿಕ್ಷಣವನ್ನ ಇಲ್ಲಿಂದ ಇಲ್ಲಿವರೆಗೆ ಕಲಿತಿದ್ದೇನೆ, ಆದರೆ ನನ್ನ ವೈಯಕ್ತಿಕ ಶಿಕ್ಷಣಕ್ಕೆ, ನಾನು ವೈಯಕ್ತಿಕವಾಗಿ ಬೆಳೆಯಲಿಕ್ಕೆ ನಾನು ಎಷ್ಟು ಬಂಡವಾಳವನ್ನು ಹೂಡಿದ್ದೇನೆ ಅಂತ ನೀವೊಂದ್ಸರಿ ಪ್ರಶ್ನೆ ಮಾಡಿಕೊಂಡ್ರೆ ನಿಮಗೆ ಒಂದು ಕ್ಲಾರಿಟಿ ಜಾಸ್ತಿ ಆಗ್ತದೆ. ನಾವು ನಮ್ಮ ವೈಯಕ್ತಿಕ ಬೆಳವಣಿಗೆಗೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳದೆ ಇರೋದನ್ನೇ ತುಂಬ ದೊಡ್ಡ ತೊಂದರೆಯಾಗಿದೆ ಅನ್ನೋದನ್ನ ನಾವಿವತ್ತು ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ. ನಾನು ಜಯಪ್ರಕಾಶ್ ನಾಗತಿಹಳ್ಳಿ ಸುಮಾರು 17 ವರ್ಷಗಳಿಂದ ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ನೀಡಿ ನಮ್ಮ ಕನ್ನಡಿಗರ ಅಭಿವೃದ್ಧಿಗೋಸ್ಕರ ಈ ಒಂದು ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದೇನೆ. ಇದುವರೆಗೆ 12 ಪುಸ್ತಕಗಳು, 12 ವಿಡಿಯೋಗಳು, 6 ಆಡಿಯೋಗಳನ್ನು ಹೊರತಂದಿದ್ದೇನೆ. 1,000 ಸ್ಟೇಜ್ ಶೋಸ್ ಆಂಕರಿಂಗ್ ಮಾಡಿದ್ದೇನೆ. 2,000 ಟಿವಿ ಶೋಸ್ಗಳಲ್ಲಿ ಇಂಟರ್ವ್ಯೂರ್ ಆಗಿದ್ದೇನೆ. 3 ವರ್ಷ ನ್ಯೂಸ್ ರೀಡರ್ ಆಗಿದ್ದೆ. 300 ರೇಡಿಯೋ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ. ಸುಮಾರು 25 ವರ್ಷಗಳಲ್ಲಿ 8 ಲಕ್ಷ ಜನರನ್ನು ತಲುಪಿದ್ದೇನೆ. ಅನೇಕ ಸಾಧಕರಿಗೆ ಮಾರ್ಗದರ್ಶನವನ್ನು ನೀಡಿದ್ದೇನೆ. ದಟ್ ಮೀನ್ಸ್ ಐ ಹ್ಯಾವ್ ಆ್ಯಡೆಡ್ ವ್ಯಾಲ್ಯೂ ಟು ಅದರ್ಸ್ ಲೈಫ್. ಅದನ್ನು ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ನಾನೊಂದು ಮಾತಲ್ಲಿ ನಂಬಿಕೆ ಇಟ್ಟಿದ್ದೇನೆ, ಯು ಕೆನಾಟ್ ಹ್ಯಾವ್ ಸೋಷಿಯಲ್ ಟ್ರಾನ್ಸ್ಫಾರ್ಮೇಷನ್ ವಿತೌಟ್ ಇಂಡಿವಿಜುವಲ್ ಟ್ರಾನ್ಸ್ಫಾರ್ಮೇಷನ್. ಸರ್ ಎಂ ವಿಶ್ವೇಶ್ವರಯ್ಯನವರ ಮಾತಿನಲ್ಲಿ ನಾನು ನಂಬಿಕೆ ಇಟ್ಟಿದ್ದೇನೆ. ಜನಾಂಗವನ್ನು ಶ್ರೇಷ್ಠವಾಗಿಸುವುದಕ್ಕೆ ಒಂದೇ ದಾರಿ, ಜನರನ್ನು ಶ್ರೇಷ್ಠರನ್ನಾಗಿಸುವುದು. ಓಕೆ,
ನಮ್ಮ ದೇಶಕ್ಕೆ ಬೇಕಾಗಿರುವುದು ಕಬ್ಬಿಣದಂತಹ ಮಾಂಸಖಂಡ, ಉಕ್ಕಿನಂತಹ ನರ, ಯಾವುದಕ್ಕೂ ಜಗ್ಗದ ಪ್ರಚಂಡ ಇಚ್ಛಾಶಕ್ತಿ ಇರುವ ವ್ಯಕ್ತಿಗಳು. ಇಚ್ಛಾಶಕ್ತಿ ನಿಮ್ಮಲ್ಲಿದ್ದರೆ ನೀವು ಕಲಿಯುತ್ತೀರಿ, ನಿಮ್ಮ ಜ್ಞಾನವನ್ನ, ಕೌಶಲ್ಯಗಳನ್ನ ವೃದ್ಧಿಸಿಕೊಳ್ಳುತ್ತೀರಿ ಎನ್ನುವ ಬಲವಾದ ನಂಬಿಕೆ ನನ್ನದು ಸ್ನೇಹಿತರೆ.